ಶಿವಯೋಗಿ ಕುಲಪಾಲ ನಾಶಮೂಲ ಜಲಾಧಿಮೋಗ ನೋಡಿರ್ತಾಳ ಮೋಹರಿ.
ಶಾಂತಿ ಸಿಗಲಿ ಜ್ಯೋತಿ ಬೆಳಗಲಿ ಸುಭಾಷಣ ಪಾಟೀಲರ ಆತ್ಮಕ್ಕೆ ಅಗಲಿ ಹೋದ ಪುಣ್ಯ ಜ್ಯೋತಿ ಅಗಲಿ ಹೋದ ಪುಣ್ಯ ಜ್ಯೋತಿ
ಆಗಮಿಸಿದ್ದಾರೆ. ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರು, ರಾಜಕೀಯ ಧುರೀಣರು ಹಾಗೂ ಕವಿ ಕಲಾವಿದರು, ಅದೇ ರೀತಿಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಇನ್ನು ಬಹಳ ಮಹತ್ವದ ಘಟ್ಟ ಅಂದರೆ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ 2ನೇ ವರ್ಷದಲ್ಲಿ ಸಾಗ್ತಾ ಇದೆ. ಈ 2ನೇ ವರ್ಷದ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಸುಂದರವಾಗಿ ನಡೆಯುವಂತಹ ಈ ಕಾರ್ಯಕ್ರಮ. ಈ ಗೌಡ ಪ್ರಶಸ್ತಿಯನ್ನ ಮೊದಲನೇ ವರ್ಷ ಕಲಬುರಗಿ ಜಿಲ್ಲೆಗೆ ಮೀಸಲಾಯಿತು, 2ನೇ ವರ್ಷ ಬಳ್ಳಾರಿ ಕೊಪ್ಪಳ ಜಿಲ್ಲೆಗೆ ಮೀಸಲಾಗಿದೆ. ಇವತ್ತು ದಿವಸ ಗೌಡ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಂತಹ ಯಾವತ್ತೂ ನಮ್ಮ ಕರ್ನಾಟಕದಲ್ಲಿ ಧರ್ಮಾಭಿಮಾನಿಗಳು ಆದಂತಹ ಮತ್ತು ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆದಂತಹ ಅರಳಿ ನಾಗರಾಜ್ ಸಾಹೇಬರು, ಗಂಗಾವತಿ ವಿಶ್ರಾಂತ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಅವರು ವೇದಿಕೆಗೆ ದಯಮಾಡಬೇಕು, ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರ ಜೊತೆಗೆ ಮೊದಲನೇ ವರ್ಷ ಗೌಡ ಪ್ರಶಸ್ತಿಯನ್ನು ಪಡೆದಂತವರು ಸಿಕ್ಕಿದೆ. ಅದು ಚೆನ್ನೈಯಲ್ಲಿ ಅಂತ ಒಂದು ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ರೆ ಅಂತಾರಾಷ್ಟ್ರೀಯ ಶಾಂತಿ ವಿಶ್ವವಿದ್ಯಾಲಯ ಪ್ರೊಫೆಸರ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶಿವರಾಜ್ ಪಾಟೀಲ್ ವೇದಿಕೆಗೆ ಬರಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದಂತವರು ಉದ್ಘಾಟಕರಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬರು, ಸಮಾಜ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ, ಬಸವರಾಜ್ ಮತ್ತಿಮೂರು ಶಾಸಕರು, ಗ್ರಾಮೀಣ ಕೇಂದ್ರ ಕಲಬುರಗಿ ಅವರು ವೇದಿಕೆಗೆ ದಯಮಾಡಿ ಬರಬೇಕು. ಸನ್ಮಾನ್ಯ ಶ್ರೀ ದೊಡ್ಡಗೌಡ ಪಾಟೀಲ್ ಮಾಜಿ ಶಾಸಕರು, ಅಮರಾವತಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಬಿಜೆಪಿ ಮುಖಂಡರು ಕಲಬುರಗಿ, ಎಸ್ಸಿ ಪಾರ್ಟಿ ಸಿಎ ಪಾರ್ಟಿ ಕಾರ್ಯದರ್ಶಿ ಕೆಟಿಸಿ ಕಲ್ಯಾಣ ಅಧ್ಯಕ್ಷರು, ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಮಾನ್ಯ ರವಿ ಬಿಳಾವರ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಕಲಬುರಗಿ ಜಿಲ್ಲೆ, ಮಾನ್ಯ ಶ್ರೀ ಚಂದ್ರು ನಗರ ಅಧ್ಯಕ್ಷರು, ಬಿಜೆಪಿ ಗ್ರಾಮೀಣ ಮಂಡಲ ಕಲಬುರಗಿ, ಮಾನ್ಯ ಶ್ರೀ ಅರ್ಜುನ ಚೌಹಾಣ್ ಸಂತೂರ್ ಅಧ್ಯಕ್ಷರು, ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಕಲಬುರಗಿ, ಮಾನ್ಯ ಶ್ರೀ ಪ್ರಭುದೇವ ಕಲಬುರಗಿ, ಪ್ರಥಮ ದರ್ಜೆ ಶಿಕ್ಷಕರು, ಮಾನ್ಯ ಶ್ರೀ ಮಂಜುನಾಥ್ ಹಾಡಮನಿ ಜಿಲ್ಲು ಏಳವಲಿ, ಅದೇ ರೀತಿಯಾಗಿ ಮಾನ್ಯ ಶ್ರೀ ಮಡಿವಾಳಪ್ಪ ಪ್ರಶಸ್ತಿ ಬೀಳುವಾರ್, ಬಿಎ ನಿವೃತ್ತರು, ಮಾನ್ಯ ಶ್ರೀ ಮಲ್ಲನಗೌಡ ಬಡಮನಹಳ್ಳಿ ಬೀಳುವಾರ್, ಪ್ರಥಮ ದರ್ಜೆ ಶಿಕ್ಷಕರು, ಮಾನ್ಯ ಶ್ರೀ ಗಂಗಾಧರ ಸಿದ್ದಾಪುರ ವೀರ್ ಶಿಕ್ಷಕರು, ಮಾನ್ಯ ಶ್ರೀ ಬಸವರಾಜ್ ನಾಲ್ಕು ಉದ್ಯಮಿಗಳು, ಮಾನ್ಯ ಶ್ರೀ ಪ್ರಭು ಕಾಡವರು ಮಾಜಿ ತಾಲೂಕು ಪಂಚಾಯತ್ ಕಲಬುರಗಿ ಇವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೌರವ ಪ್ರಶಸ್ತಿ ವಿಜೇತರು, ಗೌರವ ಪ್ರಶಸ್ತಿ ವಿಜೇತರಾದಂತಹ ಹಿರಿಯರಾದ ಶ್ರೀ ಟಿ.ಎಂ. ಮಣ್ಣೂರು ಸತ್ಯಕಾಮ ಪತ್ರಿಕೆ ಸಂಪಾದಕರ ವೇದಿಕೆಗೆ ಬರಬೇಕು. ಸತ್ಯಕಾಮ ಪತ್ರಿಕೆ ಸಂಪಾದಕರಾದ ಹಿರಿಯರಾದ ಶ್ರೀ ಟಿ.ಎಂ. ಮಣ್ಣೂರು ಅವರು ವೇದಿಕೆಗೆ
ವೇದಿಕೆಗೆ ಬರಬೇಕು. ಹಿರಿಯರಾದಲ್ಲಿ ಪುಸ್ತಕವನ್ನು ಬಸವರಾಜ ಕಾರ್ಯ ತಾಲೂಕಾಡಳಿತ ಪುಸ್ತಕ ವ್ಯಾಪಾರಿಗಳು ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾದಂಥ ಎಸ್ ಭದ್ರಶೆಟ್ಟಿ ಕರ್ಮಿ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಈ ವಾದ್ಯರಾಜ ವ್ಯಾಸಮಂತ್ರ ಸ್ಥಳೀಯ ಸಂಪಾದಕರು ವಿಜಯವಾಣಿ ಕರ್ಮಿ ಅವರು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಸೇರಂ ಸ್ಥಳೀಯ ಸಂಪಾದಕರು ವಿಶ್ವಾಣಿ ಕರ್ಮಿ ಅವರು ವೇದಿಕೆಗೆ ಬರಬೇಕು. ಸಾಹಿತಿಗಳಾದಂತಹ ನಿರ್ಮಣಿ ಕರ್ಮಿ ಸಾಹಿತಿಗಳು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಶ್ರೀಮತಿ ಶಬಾನಾ ಹುಸೇನ್ ಬಾಷಾ ರತ್ನಲ್ ರೇವಣ್ಣ ಅವರು ವೇದಿಕೆಗೆ ಬರಬೇಕು. ಶ್ರೀಮತಿ ಗೀತಾ ಸೂರ್ಯಕಾಂತ್ ಭರಣಿ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳ ಅವರು ವೇದಿಕೆಗೆ ಬರಬೇಕು. ಬಿಜೆಪಿ ಮುಖಂಡರಾದಂತಹ ಅಂಬಾದಾಸ್ ಅವರು ವೇದಿಕೆಗೆ ಬರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುರಿತರು ವೇದಿಕೆಗೆ ಬರ್ತಾ ಇದ್ದಾರೆ. ಅತ್ಯಂತ ಪೂರ್ವದಲ್ಲಿ ಒಂದು ಗೀತೆಯನ್ನ ನಮ್ಮ ಕಾಲದಲ್ಲಿ ಕೇಳೋಣ. माननीय श्री सीए पाटिल केपीसीसी, माननीय श्री मल्लिकार्जुन पाटिल अध्यक्ष कमलापुर ब्लॉक कांग्रेस, माननीय श्री रवि बेलगाव बीजेपी प्रधान कार्यदर्शी कलबुर्गी जिले, माननीय श्री चरणू कलगर अध्यक्ष बीजेपी ग्रामीण मंडल कलबुर्गी, माननीय श्री अर्जुन चौहान सन्नो अध्यक्ष सामाजिक न्याय स्थायी समिति जिला पंचायत कलबुर्गी, माननीय श्री प्रभुदेव कलबुर्गी प्रथम दर्जे गुತ್ತಿಗೆದಾರರು, माननीय श्री मंजुनाथ आळवणे नेरूर केंद्रती, माननीय श्री मडवाಳ ಪಂಚಾಯತಿ ಗಿಡವಾರ್ ಬಿಎ, माननीय श्री मंगळूर पी पडमನಳ್ಳಿ ಬೆಳವಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರು, माननीय श्री ಲಿಂಗಾಯತ ಕೂಡ ಈ ಸೇವಾ ಲಿಂಗಾಯತ ಮುಖಂಡರು, माननीय श्री ಬಸವರಾಜ್ ತಾಲೂಕು ಉದ್ಯಮಿಗಳು, माननीय श्री ಪ್ರಭು ಕಾನೂರ್ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅವರು ವೇದಿಕೆಗೆ ಬರಬೇಕಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಸಾಧಕರಿಗೆ ಸನ್ಮಾನ ಶ್ರೀ ಶಿಕ್ಷಣ ಮತ್ತು ಉದ್ಯಮಿಗಳವರಿಗೆ ಶ್ರೀ ವೀರಣ್ಣ ಮಣಿ ಪಿಎಸ್ಐ ಪಾಳ ಒಕ್ಕೂಟಗಳ ನಾಮಾಂಕನ ಠಾಣೆ, ಶ್ರೀ ಜಗದೇವಪ್ಪ ಪಿಎಸ್ಐ ಪಾಳ, ಶ್ರೀ ರವೀಂದ್ರ ಕುಮಾರ್ ಶೆಟ್ಟಿ ಪಾಳ ಉಪನ್ಯಾಸಕರು ಮುರಾರ್ಜಿ ದೇಸಾಯಿ ಶಾಲೆ, ಶ್ರೀ ದಶರಥ ಟಿ ಜಾಧವ್ ಪಾಳ ಮೀನುಗಾರಿಕೆ ಇಲಾಖೆ ಬಸವ ಕಲ್ಯಾಣ ಇವರು ವೇದಿಕೆಗೆ ಬರಬೇಕಂತ ಹೇಳಿ ಹೇಳ್ಕೊಳ್ತಾ ಇದ್ದೀವಿ. ಕಲಾವಿದರಿಗೆ ಧನ್ಯವಾದಗಳು. ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ. ವೀರಣ್ಣಾಜಿ ಹಿರೇಗೌಡರು ಬಂದು ಸ್ವಾಗತ ಭಾಷಣವನ್ನು ಮಾಡಬೇಕು. ಇವತ್ತಿನ
ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ನೀಡುತ್ತಾ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತ ಕೇಳಿದ್ರೆ ಸ್ವಾಗತ ಭಾಷಣ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಶ್ರೀ ಗುರು ಕರಿಬಸವೇಶ್ವರ ಹಾಗೂ ಶ್ರೀ ಬಂಗಾರಚರಿ ನೀಲಕಂಠೇಶ್ವರ ಪ್ರಸನ್ನ ದಿವಂಗತ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಸಂಸ್ಥೆ ಪಾಳ ಇದರ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಶರಣು ಪಾಟೀಲ್ ಪಾಳ ಅವರು ನಿಜವಾಗಲೂ ಒಂದು ಎಲೆಮರೆ ಕಾಯಿ ಇದ್ದಂತೆ. ಚಿಕ್ಕವನಾದರೂ ಕೂಡ ಇವತ್ತಿನ ಸಮಾಜದಲ್ಲಿ ಎತ್ತರಿಗಳಿಟ್ಟು ಬಾಣ ನೀರಿಗಳಿತ್ತಂದ್ರೆ ಒಂದು ಲಿಂಗಾಯತ್ ಸಮಾಜ ಇನ್ನೊಂದು ಲಿಂಗಾಯತ್ ಸಮಾಜ ಯಾಕೆ ಸಮಾಜ ತಗೊಂಡು ವಿಧಾನಸೌಧದ ಪುಣ್ಯಾಟಿಯಲ್ಲಿ ಎಲ್ಲರಿಗೂ ಒಕ್ಕೂಡಿಸಿ ಇಂಥವಾದ ಕವನವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಅವರಿಗೆ ತಾಳಿ ಮುಖಾಂತರ ಒಂದು ಸ್ವಭಾವನೆಯನ್ನು ತರಬೇಕಂತ ಯಾಕಂತ ಕೇಳಿದ್ರೆ ನಮ್ಮ ಸಮಾಜ ಏನ್ ಮಾಡಕತ್ತಾರಪ್ಪ ಅಂತ ಕೇಳಿದ್ರೆ ತುಕುಡಿ ಮಾಡಿದ ಕೆಲಸ ಮಾಡ್ದಾಗ ಮಾಡ್ಬೇಕಾಗತ್ತಾರೆ. ಕೌಳಿ ಕುಂಬಳಕಾಯಿ ಮಾಡ್ತಾರೆ. ನೀವು ಕೌಳಿ ತಿಪ್ಪಾಗಿ ಹಾಕಿರ್ತೀರಲ್ಲ ಕುಂಬಳಕಾಯಿ ಆ ರೀತಿ ಚೂರಾಗಿ ಅದು ತಿಪ್ಪಿ ಪಾಲ ಆಗಬೇಕು. ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಒಂದು ಕೆಲವರಲ್ಲಿ ಭಾವನೆ ಬಂದದ ಅಂತ ಚಿಂತಕರಬೇಕು. ಆಕಳಿಗೆ ಹಾಲು ಮುಟ್ಟವ ಹಾಲು ಕೈಯಬೇಕು, ಅದ ಕಸಿ ಹುಲ್ಲು ಹಾಕೋಬೇಕು. ಆಕಳಿಗೆ ಮೂರು ಚುಚ್ಚಿ ಏನಾಗ್ತದೆ ಹಾಲು ಅಂದ್ರೆ ಅಂತ ವ್ಯಕ್ತಿ ಬೇಕಾಗಿಲ್ಲ. ಅವ್ರ ರಾಜಕಾರಣಿಗಳು ಏನಪ್ಪ ಅಂದ್ರೆ ಆಕಳಿಗೆ ಮೂರು ಚುಚ್ಚೋರು ಅವ್ರು ಏನಾದ್ರು ಒಂದು ಮೂರು ಚುಚ್ಚಿ ಯಾರಿಗೆ ಜಗಳ ಹಚ್ಚಿದ್ವಿ ಹೋಗ್ಬಾರ್ದು. ನಾನು ಹಿಡ್ಕೊಂಡೇ ಇರ್ತೀನಿ, ನಾನು ಹಿಡ್ಕೊಂಡು ಬಂದ್ರೆ ಎಲ್ಲರೂ ಇದ್ರೆ ಅದಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಶರಣ ಪಾಟೀಲ್ ಅವರಿಗೆ ನೆನೆಸ್ಕೊಡುತ್ತಾ ನಮ್ಮ ಸತಿ ಆವಿಷ್ಯ 100 ವರ್ಷ ತುಂಬಿರ್ತಕ್ಕಂಥ ನಮ್ಮ ಗ್ರಾಮದ ನೆರೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಸವಣ್ಣಪ್ಪ ಪಟ್ಟ ಅವರು ನೆನೆಸಿಕೊಳ್ಳುತ್ತಾ ಮತ್ತು ನಮ್ಮ ಅಮೃತರಾವ್ ಪಾಟೀಲ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ಚಿದಂಬರಾವ್ ಪಾಟೀಲ್ ಅವರಿಗೂ ನೆನೆಸಿಕೊಳ್ಳುತ್ತಾ ಸರ್ವ ನನ್ನ ಕಾಕನ ಸಮಾನ ಮತ್ತು ನಮ್ಮ ತಂದೆ ಸಮಾನಾಗಿರ್ತಕ್ಕಂಥ ತಾವೆಲ್ಲರಿಗೂ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವಾದ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ವಿಶೇಷ ಸನ್ಮಾನ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಮಾಜವೇ ನಮ್ಮ ಒಂದು ಮುಕ್ತ ಸೇವೆ ಮತ್ತು ಸಮಾಜವೇ ನನ್ನ ನ್ಯಾಯ, ಸಮಾಜಕ್ಕೆ ನ್ಯಾಯವನ್ನು ನೀಡಿರ್ತಕ್ಕಂಥ, ಸಮಾಜಕ್ಕೆ ಧರ್ಮವನ್ನು ನೀಡಿರ್ತಕ್ಕಂಥ ನಮ್ಮ ಅರಳಿ ಸಾಹೇಬರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ವತಿಯಿಂದ ಮತ್ತು ಶರಣು ಸಾಹೇಬರ ವತಿಯಿಂದ ಈ ಸಂದರ್ಭದಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ವೇದಿಕೆಗೆ ಒಂದು ಕಳಸಗಳಂತೆ ಯಾವ ರೀತಿ ಒಂದು ದೇವಿಗೆ ಕಳಸ ಇರ್ತದ, ಯಾವ ರೀತಿ ಒಂದು ಆಕಾಶದಾಗ ಚಂದ್ರನ ಇರ್ತಾನ, ಆ ಚಂದ್ರನ ಇವತ್ತಿನ ದಿನ ಆಗಮಿಸಿ ನಮ್ಮ ಸರಣಿಗೆ ಗುರುಗಳು ಇಬ್ಬರು ಗುರುಗಳು ಇವತ್ತಿನ ದಿನ ಯಾಕೆ ಬಂದಾರಪ್ಪ ಅಂತ ಕೇಳಿದ್ರ ಅವಳಿಗೆ ಮಕ್ಕಳಿದ್ದಾಗ ಅವ್ರು ಸರಿಗೆ ಅಂತ ಮಕ್ಕಳು ಇವತ್ತು ವೇದಿಕೆ ಬಂದಾರಪ್ಪ ಅಂದ್ರೆ ನಮ್ದು ಏನೋ ಒಂದು ಪುಣ್ಯದ ಕಾಲದ ಇವತ್ತಿನಿಂದ ಒಂದು ಒಳ್ಳೆ ಕಾಲ ಈ ಪ್ರಪಂಚದ ಪ್ರಾರಂಭ ಆಗ್ತಕ್ಕಂಥ ಸಂಕೇತವನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಅಪ್ಪಾರಾಯ ಮುದ್ದೆ ಅವರು ಮತ್ತು ನಮ್ಮ ಯೋಚನೆ ಮುದ್ದೆ ಅವರು. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಶರಣ ಪೊಲೀಸ್ ಪಾಟೀಲ ಮತ್ತು ತಮ್ಮೆಲ್ಲರ ವತಿಯಿಂದ ವೇದಿಕೆ ಮಾಡಿರ್ತಕ್ಕಂಥ ಗುರು ಹಿರಿಯರ ವತಿಯಿಂದ ನಾನು ಸ್ವಾಗತವನ್ನು ಕೋರಿ ಅವರ ಪಾದಕ್ಕೆ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ವಿಶೇಷ ಸನ್ಮಾನ ಅತಿಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಡಾಕ್ಟರೇಟ್ ಪದವಿ ಪುರಸ್ಕರ್ತರು. ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದೊಂದಿಗೆ ಗೌರವ ಪ್ರಶಸ್ತಿ ಅವರಿಗೆ ಆಹ್ವಾನ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಪತ್ರಿಕಾ ಸೇವೆಯಲ್ಲಿ ಸುಮಾರು ವರ್ಷಗಳಿಂದ ಈ ಕಲಬುರಗಿಗೆ ಯಾವಾಗಾದ್ರೂ ಇಂತಪ್ಪ ಅಂತ ಕೇಳಿದ್ರೆ ಅದು ಕ್ರಾಂತಿ ನಮ್ಮ ವಾದ್ಯ ಸರ್ ಅವರು ವೇದಿಕೆ ಬರಕ್ಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ನಮ್ಮ PM ಅಣ್ಣು ಸಾಹೇಬ್ ತಮಗೆಲ್ಲ ಗೊತ್ತಿರಬೇಕು, ಸತ್ಯಕಾಮ ಪತ್ರಿಕೆ ಅಂತಕ್ಕಂಥದ್ದು ಬಹಳ ಈಗ ನಮ್ಮ ವೇದಿಕೆ ಮೇಲೆ ಬಂದಿರತಕ್ಕಂಥ ವೇದಿಕೆ ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಶಟಸ್ಥಲ ಬ್ರಹ್ಮೆ ಸಿದ್ಧ ಭೂಚಂದ್ರ ಶಿವಾಚಾರ್ಯರು ಹಾಗೂ ಶಟಸ್ಥಲ ಬ್ರಹ್ಮೆ ಯಮಸಿದ್ಧ ಶಿವಾಚಾರ್ಯರು ಹಾಗೂ ಅಪಾರ ದೇವಿ ಮುಖ್ಯ ಶಕ್ತಿಪೀಠ ಹಾಗೂ ಧರ್ಮಶ್ರೀಗಳು ಶರಣಯ್ಯಪ್ಪನವರು ಹಾಗೂ ಶ್ರೀ ಸನ್ಮಾನ್ ಪ್ರಿಯಾಂಕ ಕೆಂಜವರು ಬಂದಿಲ್ಲ ಹಾಗೂ ಬಸವರಾಜ್ ರತ್ನಮೂರು ಬಂದಿಲ್ಲ ಹಾಗೂ ಸನ್ಮಾನ್ ಶ್ರೀ ದೊಡ್ಡಕೋಟ ಪಾಟೀಲ್ ಅಪಾರಾಯ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಶರಣು ಪಾಟೀಲ್ ಅವರು ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಲ್ಲಿನಾಥ್ ಪಾಟೀಲ್ ಹಾಗೂ CA ಪಾಟೀಲ್, ರವಿ ಬೇರೆದಾರ್, ಶರಣು ಸಂಧು, ಬಿಜೆಪಿ ಗ್ರಾಮೀಣ ಮಂಡಳಿ ಕಲಬುರಗಿ ಹಾಗೂ ಅರವಿಂದ್ ಚವ್ಹಾಣ್, ಪ್ರಭುದೇವ್ ಕಲಬುರಗಿ, ಮಲ್ಲಿನಾಥ್ ಹಾಗೂ ಮಡಿವಾಳಪ್ಪ ಪವರ್ಶೆಟ್ಟಿ, ಮಲ್ಲಗೌಡ ಕೋಡನಹಳ್ಳಿ ಹಾಗೂ ಗಂಗಾಧರ್ ಶ್ರೀನಂದರು ಹಾಗೂ ಬಸವರಾಜ್ ಹಾರಪ್ಪು ಹಾಗೂ ಪ್ರಭು ಕಾಳು
ಹಾಗೂ ಇವತ್ತಿನ ಗೌರವ ಪ್ರಶಸ್ತಿ ಪ್ರಮಾಣ ಸಿರಿದ ಪದಕದೊಂದಿಗೆ ಗೌರವಯುತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಅನಿಲ್ ಸಾಬ್ ಕೂಡ ಸ್ವಾಗತ ಸಂಬಂಧಿಸಿ ಹಾಗೂ ಶಿವರಾಜ್ ಪಾಟೀಲ್ ಅವರು ಕೊಡ್ತೀವಿ. ಅದೇ ರೀತಿಯಾಗಿ ಇವತ್ತಿನ ಸಮಾಜದಲ್ಲಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಗುಲ್ಬರ್ಗದಲ್ಲಿ ಸತ್ಯಕಾಮ ಅನ್ನೋ ಪತ್ರಿಕೆಯಲ್ಲಿ ಯಾರಾದರೂ ಅದು ಹಣೆ ಕ್ರಾಂತಿ ಪ್ರಕರಣ ಸತ್ಯಕಾಮ ನಮ್ಮ ಮಣ್ಣೂರು ಸಾಹೇಬರು ಕೂಡ ಆಗಮಿಸಿದರೆ ಅವರ ಸಂಬಂಧದಿಂದ ಮತ್ತೊಂದು ವೇದಿಕೆ ವತಿಯಿಂದ ನಾವು ಸ್ವಾಗತವನ್ನು ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಸವರಾಜ್ ಕೋನೆ ಆಡಳಿತ ತಾಲೂಕಾ ಆಳದ ಪುಸ್ತಕ ಉದ್ಯಮಿಗಳು ಇವರು ಗಾಂಧಿ ಮೆಟ್ಟದ ಒಂದು ಉದ್ದಿಮೆ ಪುರಾಣಿ ವ್ಯಾಪಾರ ಮತ್ತು ಪುಸ್ತಕ ವ್ಯಾಪಾರ ಹಿಂದಿನ ಅಂತವರಿಗೆ ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ಪುರಸ್ಕಾರ ಮಾಡಿ ನಾವು ಸತ್ಕಾರ ಮಾಡೋದು ಬಹಳ ಒಂದು ಕೆಲಸ ಮಾಡಿ ನಾವು ಚಾನಲ್ಗಳನ್ನು ತಿಳ್ಕೊಳ್ಳುತ್ತಾ ಇವತ್ತಿನ ದಿನ ನಮ್ಮ ಬಸವರಾಜ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಎಸ್ ಬಸವಶೆಟ್ಟಿ ಕಲಬುರ್ಗಿ ಅಧ್ಯಕ್ಷರು ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಗುಲ್ಬರ್ಗ ಇವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ವಾಗರಾಜ್ ವ್ಯಾಸ ಸಮುದ್ರ ಸ್ಥಳೀಯ ಸಂಪಾದಕರು ವಿಜಯವಾಣಿ ಕಲಬುರ್ಗಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಮೈಪಾಲ್ ರೆಡ್ಡಿ ಮುನ್ನೂರು ಸ್ಥಳೀಯ ಸಂಪಾದಕರು ವಿಶ್ವವಾಣಿ ಕಲಬುರ್ಗಿ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ BH ನಿರ್ಗುಡಿ ಕಲಬುರ್ಗಿ ಸಾಹಿತ್ಯರು ಇವರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶಿಕ್ಷಣಪ್ಪ ಸಸಂಬ ಅಭ್ಯರ್ಥಿ ಹಾಗೂ ಸುರೇಶ್ ಕುಲಕರ್ಣಿ ಗವಾರ್ ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರೇವಾಸಿದ್ದೇಶ್ವರ ಸಮಿತಿ ಶ್ರೀಮತಿ ಗೀತಾ ಸೂರ್ಯಕಾಂತ್ ಹೊರಳಿ ಮಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳ ಇವರು ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಿಕ್ಷಣ ಶ್ರೀ ಉದ್ಯಮದಾರ ಕಲಬುರ್ಗಿ ಇವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ವೀರಣ್ಣ ಮಗಿ PSI ಬಾಳ ಬಸವ ಕಲ್ಯಾಣ ನಾಮಕರಣ ಮಾಡಿ ಇವರು ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಗದೇವಪ್ಪ PSI ಬಾಳ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ರವೀಂದ್ರ ಕುಮಾರ್ ಎಸ್ ಅಕ್ಕಿ ಬಾಳ ಉಪನ್ಯಾಸಕರು ಮೊರಾರ್ಜಿ ದೇಸಾಯಿ ಶಾಲೆ ಇವರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ದಸರಾ ಶ್ರೀ ಜಾಧವ್ ಬಹಳ ಮೀನುಗಾರಿಕೆ ಇಲಾಖೆ ಬಸವ ಕಲ್ಯಾಣ ಇವರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ವಿಶೇಷವಾಗಿ ಏನಪ್ಪಾ ಅಂತ ಕೇಳಿದ್ರೆ ಇವರೆಲ್ಲರಿಗೂ ಸ್ವಾಗತವನ್ನು ಕೋರುವ ಮೂಲಕ ಯಾರಿಗೆ ಶರಣು ಆಮಂತ್ರಣ ಪತ್ರಿಕೆ ಕೊಟ್ಟಾಗ ಎಲ್ಲರೂ ಮೇಲೆ ಬಂದಿದ್ದಾರಲ್ಲ ಇವಾಗ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಗುರುಗಳ ಆಶೀರ್ವಾದದೊಂದಿಗೆ ನಮ್ಮ ವೈಯಕ್ತಿಕವಾಗಿ ಶರಣೋಕ್ತಿಯನ್ನು ರಣವಾಗಿಯನ್ನು ನಾನು ನಿಮಗೆ ಇವತ್ತು ನನ್ನ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಚಪ್ಪಾಳೆ ಮುಖಾಂತರ ಚಾಲು ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಒಂದು ಸಂಭಾವನೆಯ ಭಕ್ತಿಪೂರ್ವಕವಾದ ಅಮರವನ್ನು ತಾವೆಲ್ಲರೂ ಸಲ್ಲಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಈ ಗೌರವ ಪ್ರಶಸ್ತಿ ಅಂತಕ್ಕಂಥದ್ದು ಶರಣು 2 ವರ್ಷ ಆಯ್ತು ಬಹಳ ಪ್ರಾರಂಭ ಮಾಡಿ ಈ ಒಂದು ಗೌರವ ಪ್ರಶಸ್ತಿ ಅಂತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ಗೌರವ ಅಂತಕ್ಕಂಥದ್ದು ಬರೀ ಗೌರವ ಆಗಿರ್ತಾರ. ಆದ್ರೆ ಗೌರವ ಮಾಡಿರ್ತಕ್ಕಂಥ ಕಾರ್ಯ ವೈಜ್ಞಾನಿಕಗಳನ್ನು ಬೈದು ಹೇಳ್ತಕ್ಕಂಥವ್ರು ಯಾರು ಇಲ್ಲ. ಆದ್ರೆ ಗೌರವಕ್ಕೆ ಮತ್ತು ಅವ್ರ ಗೌರವ ಇರ್ತಕ್ಕಂಥ ನ್ಯಾಯ ಧರ್ಮ ನೀತಿ ಅಂತ ಹೇಳ್ತಕ್ಕಂಥ ಮಾತನ್ನು ಅವರು ಅಳವಡಿಸಿಕೊಂಡು ಇವತ್ತಿನ ಗೌರವ ಪ್ರಶಸ್ತಿ ಅಂತಕ್ಕಂಥ ಒಂದೇನು ತಯಾರು ಮಾಡಿ 2 ವರ್ಷಗಳ ಕಾಲ ಸ್ವಯಂ ಖರ್ಚು ಮಾಡಿ ಸ್ವಯಂ ಪ್ರೇರಿತವಾಗಿ ಚಿಕ್ಕವನಾದರೂ ಕೂಡ ಒಂದು ದೊಡ್ಡ ಬುದ್ಧಿಯನ್ನು ಹೊಂದಿ ಸಮಾಜಕ್ಕೆ ಗೌರವ ಪ್ರಶಸ್ತಿ ಅಂತಕ್ಕಂಥ ಅರ್ಪಣೆ ಮಾಡ್ತಾ ಇದ್ದಾರಲ್ಲ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ ವೇದಿಕೆಯಲ್ಲಿರ್ತಕ್ಕಂಥ ಗುರು ಹಿರಿಯರು ಅವರೆಲ್ಲರಿಗೂ ಒಂದು ದೊಡ್ಡ ಒಂದು ಸಮಾಜ ಸೇವಕರಾಗಿ ಶರಣ ಬೆಳಗ್ಗೆ ಅಂತೇಳಿ ಸಂದರ್ಭದಲ್ಲಿ ಮಾತುಗಳನ್ನು ಇದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ವೀರಣ್ಣ ಹಿರೇಗೌಡರಿಗೆ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೂ ಕೂಡ ನಮ್ಮ ಈ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಇದೇ ಬಗ್ಗೆ ಸುಂದರವಾಗಿ ಸ್ವಾಗತವನ್ನು ಮಾಡುವಂತ ಹಿರಣ್ಣವರು ನಮ್ಮೆಲ್ಲರಿಗೆ ಹೇಳಿದರು. ಗೌಡ ಅಂದರೆ ದಿವಂಗತ ಸುಭಾಷ್ ಚಂದ್ರ ಪಾಟೀಲರು ಅವ್ರು ಬಾಳದವರಲ್ಲ. ಹೋದ ವರ್ಷ ಪುಸ್ತಕ ಬರೆದೀನಿ, ಅದು ಬಿಡುಗಡೆ ಮಾಡೀವಿ. ಅವರ ತಾತ ಮುತ್ತಾನ ತಂಗರು ಅತ್ಯಂತ ಹಳದ ತಾಲೂಕಿನಲ್ಲಿ ಬಂದ ಬೊಮ್ಮನಹಳ್ಳಿ ಗೌಡರು. ನಾನು ಸ್ವತಃ ಬೊಮ್ಮನಹಳ್ಳಿ ಒಳಗೆ 2-3 ಸಾರಿ ಹೋಗಿ ಬಂದಿದ್ದೀನಿ. ಅಲ್ಲಿ ಪಾಟೀಲರು ಅಂತರಾಂದ್ರಿ ಅಂತ ಬಂದ್ರೆ ಅಂಗಮಾಲಿ ಪಾಟೀಲರು ಅಂತ ಕರೀತಾರೆ. ಅವರು ಈಗಿದ್ದವರು ಶರಣಗೌಡರು ದಿವಂಗತ ಸುಭಾಷ್ ಚಂದ್ರ ಪಾಟೀಲರ ಮಗ. ಅವರ ತಾತ ಮುತ್ತಾತರು ನಿಜಾಮ ರಾಜ್ಯದೊಳಗ ಇಲ್ಲಿ ನಮ್ಮ ಭಾಗದಲ್ಲಿ ದೊಡ್ಡ ಗೌಡಿಗೆ ಮನೆ ತಂದವರು. ಇನ್ನೊಂದು ಗೌಡರು ಮಾಲಿ ಪಾಟೀಲರು ಹೊರಗೆ ಹೋಗ್ತಾರೆ. ಪಟ್ಟೇದಾರ ಗೌಡರು ಅಂದ್ರೆ ಗಂಡು ಮ್ಯಾಗ ಹಾಕಿದ ಮ್ಯಾಲ ಗೋಡೆ ಮ್ಯಾಗ ಹಾಕಿದ ಮ್ಯಾಲ ಗೌಡ ಹೊರಗೆ ಬರ್ಬೇಕು ಗೊತ್ತಾಗಬೇಕು. ಒಳಗೆ ಬರ್ಬೇಕಾದಾಗ ಗಂಡು ಹಾಕಿದ ಮ್ಯಾಲ ಗೌಡರು ಮನೆಯಾಗಿ ಬರ್ತಿದ್ರು. ಅಂತ ಗೌಡಿಗೆ ಮಂತ್ರಲ್ಲ ಹುಟ್ಟಿದಂಥವ್ರು ಆ ಗೌಡ ಅನ್ನುವಂತ ಪ್ರಶಸ್ತಿಯನ್ನು ಮಾಡಬೇಕು. ಆ ಗೌಡ್ರು ಎಲ್ಲರೂ ಒಳ್ಳೆಯವರಿಲ್ಲ, ಕೆಟ್ಟವರು ಗೌಡರಿದ್ದಾರೆ. ಆದರೆ ಗೌಡ್ರು ಅಂತವ್ರು ಅಂದ್ರ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ನೀತಿಗಾಗಿ ನ್ಯಾಯದ ಕಟ್ಟಿಯ ಮೇಲೆ ಕುಳಿತು ನ್ಯಾಯ ಮಾಡಿ ಹೌದು ಅನ್ನುವಂತ ನ್ಯಾಯವನ್ನು ಕೊಟ್ಟಂತವ್ರು. ಅವಾಗ ನ್ಯಾಯಾಲಯ ಇದ್ದಿದ್ದಿಲ್ಲ. ಅವಾಗ ನ್ಯಾಯ ಯಾವುದಿತ್ತು
ಅದಕ್ಕೆ ಧರ್ಮದ ಕಟ್ಟೆ, ಅವರು ಪೊಲೀಸ್ ಪಾಟೀಲರು ಮಾಜಿ ಪಾಟೀಲರು ಅದಕ್ಕೆ ಕೂಡಿಕೊಂಡು ನ್ಯಾಯ ಮಾಡುವಂತ ಕಟ್ಟೆಗೆ ಅಂತ ಗೌಡಿಗೆ ಮಂತನಕ ಮಾತ್ರ ಬಂದಂತಹ ಸತ್ಪರಂಪರೆ. ಸುಭಾಷ್ ಚಂದ್ರ ಪಾಟೀಲರು ತೀರ್ಕೊಂಡು 29 ವರ್ಷಗಳ ಹಿಂದೆ ಅವರು 41 ವರ್ಷ ಬರೀ ಬದುಕಿದ್ದು 41 ವರ್ಷ ಅವರ ಜೀವನದ ಉದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿದರು. ಅವರು ಎಂತ ಕೆಲಸ ಮಾಡಿದ್ರು, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಗುರುತಿಸಿಕೊಂಡವರು. ಯಾವ್ದಾದ್ರು ಮದುವೆಗೆ ದುಡ್ಡು ಕಳಿಸಿದ್ದೇವೆ ಅಂತ ಕೇಳಿದ್ರೆ ಆ ಮದುವೆ ನಿಲ್ಲದ ನೋಡಿಕೊಂಡವರು ಸುಭಾಷ್ ಚಂದ್ರ ಪಾಟೀಲರು. ಯಾವ್ದಾದ್ರು ಮದುವೆಗೆ ಅಡಿಯಲಿಗೆ ಬಂಗಾರ ಹಾಕ್ಬೇಕಾಗಿದ್ರೆ ಗೌಡ್ರೆ ನಮ್ಮ ಹತ್ರ ಬಂಗಾರ ಇಲ್ಲ ಅಂದ್ರ ಬಂಗಾರ ನೀವು ತಯಾರಿ ಗೌಡ್ರಿಗಾಗ ಅವ್ರು ಅಲ್ಲಿ ಬಂಗಾರ ಕಟ್ಟಿದ್ರು, ಉದ್ರಿ ಹೇಳಿ ಕಟ್ಟಿದ್ರು, ಅವಾಗ ಭಾಗಮಾನ ಬಂದಾಗ ರೊಕ್ಕ ಕಟ್ಟಿದ್ರು. ಆ ಬಡವರಿಗೆ ಕೊಟ್ಟಂತ ಬಂಗಾರ ಕೇಳಾದ್ರೆ ಇರುವಂತವರು ಸುಭಾಷ್ ಚಂದ್ರ ಪಾಟೀಲರು. ಅಂತ ಗೌಡರು ನಮ್ಮಿಂದ ಆಗಲೇ ಹೋಗಿ 25 ವರ್ಷ 29 ವರ್ಷ ಹೋಗಿವೆ. ಅದೇ ರೀತಿಯಾಗಿ ಕೈಕಾಲಿಲ್ಲದವರಿಗೆ ದೀನ ದಲಿತರಿಗೆ ಆದಿಯಾಗಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡುವುದಕ್ಕಾಗಿ ಇದಂತ ದಿವಂಗತ ಸುಭಾಷ್ ಚಂದ್ರ ಪಾಟೀಲರು ಇಂದು 29ನೇ ಪುಣ್ಯ ಸ್ಮರಣೆ ನಡೀತಾ ಇದೆ. ಅವರ ಹೆಸರಿನ ಮೇಲೆ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಸಂಸ್ಥೆ ಅನ್ನುವುದು ಈ ಸಂಸ್ಥೆಯನ್ನು ಕಟ್ಟಿದಂತ ರೂವಾರಿಗಳು. ಅವರ ಚಿರಂಜೀವಿ ಒಬ್ಬ ಮಗ ಜನಗೌಡ ಸುಭಾಷ್ ಚಂದ್ರಗೌಡ ಪಾಟೀಲ್. ಆ ಪಾಟೀಲರು ಇವತ್ತು 2ನೇ ವರ್ಷದಲ್ಲಿ ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಇದು 2ನೇ ವರ್ಷ ಅಂತಂದ್ರೆ ಮೊದಲಿನ ವರ್ಷ ಈ ಗರ್ವ ರೀತಿಯಲ್ಲಿ ಮೀಸಲಾಗಿತ್ತು. ಆ ಪ್ರಶಸ್ತಿಯನ್ನು ಪಡೆದಂತವರು ನಿಜವಾಗಿಯೂ ನಮ್ಮ ನಾಡಿನಲ್ಲಿ 35 ವರ್ಷ ಧರ್ಮಕ್ಕಾಗಿ, ಸಾಹಿತ್ಯಕ್ಕಾಗಿ, ಸಂಸ್ಕೃತಿಗಾಗಿ, ಕನ್ನಡಕ್ಕಾಗಿ ಕಂಕಣವನ್ನು ಕಟ್ಟಿಕೊಂಡಂತ ಪ್ರೊಫೆಸರ್ ಶಿವರಾಜ್ ಪಾಟೀಲರಿಗೆ ಗೌಡ ಪ್ರಶಸ್ತಿಯನ್ನು ಕೊಟ್ಟರು. ಹೋದ ವರ್ಷ ಗೌಡ ಪ್ರಶಸ್ತಿಯನ್ನು ಕೊಟ್ಟರು. ಅದು ಗೌಡ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಾಂತಿ ವಿಶ್ವವಿದ್ಯಾಲಯ ಚೆನ್ನೈನಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಯೂನಿವರ್ಸಿಟಿ ಕೊಟ್ಟು. ಇದರರ್ಥ ಏನಂದ್ರೆ ಈ ಪ್ರಶಸ್ತಿಯಲ್ಲಿ ಏನೋ ಒಂದು ಮಹತ್ವದಿದೆ. ಈ ಪ್ರಶಸ್ತಿ ಯಾರನ್ನ ಪಡಿತಾರೆ ಅವರ ಭವಿಷ್ಯ ಉಜ್ವಲ ಆಗ್ತಾ ಇದೆ ಅನ್ನುವಂಥದ್ದು ಪರಮ ಪೂಜ್ಯ ಶರಣಯ್ಯಪ್ಪ ಅವರು ಬಹಳ ಮೊದಲಿಗಿದ್ದವರು. ಅಂತ ಪರಮ ಪೂಜ್ಯರು ಎಷ್ಟೋ ಎಲ್ಲ ಈ ಶರಣರವರಿಗೆ ಆಶೀರ್ವಾದ ಮಾಡಿದರು. ಈ ವರ್ಷವೂ ಕೂಡ ಈ ಗೌಡ ಪ್ರಶಸ್ತಿ ಬಂಗಾರದ ಪದಕದೊಂದಿಗೆ ಹಾಗೂ 10 ಜನರಿಗೆ ಬೆಳ್ಳಿಯ ಪದಕದೊಂದಿಗೆ ಈ ಪ್ರಶಸ್ತಿಯನ್ನ ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ, ಆಚಾರ ವಿಚಾರಕ್ಕಾಗಿ, ತತ್ವಗಳಿಗಾಗಿ ಇದ್ದವರು ಯಾರಾದರೂ ಹೋರಾಟ ಮಾಡಿದರೆ ಅಂತವರಿಗೆ ಒಂದು ಗೌರವ ನಾವು ಗೌರವ ಪ್ರಶಸ್ತಿ ಕೊಡಬೇಕು, ಅವರಿಗೆ ಸನ್ಮಾನವನ್ನ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಜೋರಾಗಿ ಚಪ್ಪಾಳ ತಟ್ಟಬೇಕು. ಗೌರಿಸಿದ್ದೇಶ್ವರ ಮಹಾರಾಜಕಿ, ಗೌರಿಸಿದ್ದೇಶ್ವರ ಸಂಸ್ಥಾನದ ಒಡೆಯ ರಾಜೇಂದ್ರ ನಾಡಚೇತನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತ ಡಾಕ್ಟರ್ ಸಿದ್ಧಕೋಟೀಂದ್ರ ಶಿವಯೋಗಿ ಶಿವಾಚಾರ್ಯರ ವೇದಿಕೆ ಮೇಲೆ ಮಾಡ್ತಾ ಇದ್ದಾರೆ. ಆ ಪರಮ ಪೂಜ್ಯರಿಗೆ ನಾವು ಆತ್ಮೀಯವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಹೆಸರನ್ನು ಭಾರತೀಯ ಹೇಳುವಾಗ ಯಾರೋ ಕೇಳಪ್ಪ, ನಮ್ಮ ನಾಡಿನ ಇನ್ನೊಬ್ಬರು ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಸರು ಮಾಡಿದಂತವರು ಕುಶಲ್ ಭಾಷಾ ಮುರುಘಾನವರು. ಅವರು ನಮ್ಮೊಂದಿಗೆಲ್ಲ ಕೇವಲ 45 ವರ್ಷದಲ್ಲಿ 10 ಕೃತಿಗಳನ್ನು ಕೊಟ್ಟು ನಮ್ಮ ನಿಮ್ಮಿಂದ ಅಡಲಿ ಹೋಗಿದ್ದಾರೆ. ಅವರ ಧರ್ಮಪತ್ನಿಗೆ ಅದು ಕನ್ನಡಕ್ಕಾಗಿ, ಅದು ಶಿಕ್ಷಣಕ್ಕಾಗಿ ಆ ಗೌರವ ಪ್ರಶಸ್ತಿ ನೀಡುತ್ತೇವೆ. ಅವರು ಧರ್ಮಪತ್ನಿಯಾದಂತ ಶಬಾನಾ ಬಾನು ಕುಶಲ್ ಭಾಷಾ ಮುರುಘಾನವರು ದೇವರಿಗೆ ಅವರಿಗೂ ಕೂಡ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆ ಧರ್ಮ ಜ್ಯೋತಿ, ಸಾಹಿತ್ಯ ಜ್ಯೋತಿ, ಸಾಂಸ್ಕೃತಿಕ ಜ್ಯೋತಿಯನ್ನ ಬೆಳಗುವುದರೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಪರಮ ಪೂಜ್ಯರಾದಂತ ನಾಡವಾರದ ಧಾರಾವಾಹಿಗಳು
ಸಮ್ಮುಖ ವಹಿಸಿಕೊಂಡಂತ ಪೂಜ್ಯ ಶ್ರೀ ಧನ್ಯವಾದಗಳು. ಶರಣಗೌಡ ಪಾಟೀಲರ ಮನೆಯ ಗುರುಗಳಾದಂಥವರು ನೀರೂರಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸಕರು ಬರಬೇಕಾಗಿತ್ತು. ಶ್ರೀ ಗಂಗಾಧರ್ ಸಿದ್ದರಾಮಗೌಡ ಅವರಿಗೆ ಈ ಸೇವೆಯ ಮುಖಂಡರಿಗೆ ಸತೀಶ್ ಪಾಟೀಲರು ಗೌರವಿಸಬೇಕಾಗಿದೆ. ಸಭಾಧಿಗಳು, ಧರ್ಮದ ದಾರ್ಶನಿಕರು, ಮಹಾಮಾನವರು, ದೇವಮಾನವರು ಅವತರಿಸಿದ್ದಾರೆ. ಆಚಾರ್ಯರು ತಮ್ಮ ಆಚಾರ ಬಿಟ್ಟಿದ್ದಾರೆ. ಸಿದ್ಧಾಂತರು ತಮ್ಮ ಸಿದ್ಧಿಯನ್ನು ನೀಡಿದ್ದಾರೆ. ವಿದ್ವಾಂಸರು, ವಿಜ್ಞಾನಿಗಳು, ಪಂಡಿತರು, ಕವಿಗಳು ಕೃಷಿ ನಾಡು ದೇಶದ ನುಡಿಯನ್ನು ಪಾವನ ಮಾಡಿದ್ದಾರೆ. ಭಾರತ ದೇಶವು ಹಿಂದೂ, ಇಸ್ಲಾಂ, ಬೌದ್ಧ, ಜೈನ, ಕ್ರಿಸ್ತ ಇನ್ನೂ ಅನೇಕ ಒಳಜಾತಿ ಮತ ಪಂಗಡಗಳಿಂದ ಕೂಡಿದ್ದಾಗಿದೆ. ನಮ್ಮ ದೇಶವು 4 ಕಂಬಗಳ ಮೇಲೆ ನಿಂತಿದೆ. ನಮ್ಮ ದೇಶವು 4 ಕಂಬಗಳ ಮೇಲೆ ನಿಂತಿದೆ. ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಮತ್ತೊಂದು ನ್ಯಾಯಾಂಗ, ಇನ್ನೊಂದು 4ನೇ ಇದೆ, ಅದು ಪತ್ರಿಕಾರಂಗ. ಇವತ್ತಿನ ದಿವಸ ನಮ್ಮ ಯಾವತ್ತು